ಬೆಡಘಾಟ್ ಬೋಟಿಂಗ್ ಪಾಯಿಂಟ್. ಇದು ಅಚ್ಚರಿ ಹುಟ್ಟಿಸುವ ನೈಸರ್ಗಿಕ ಆಕರ್ಷಣೆ. ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ. ಈ ಅಮೃತ ಶಿಲೆಯ ಬಂಡೆಗಳು. ಪವಿತ್ರವಾದ ನರ್ಮದೆಯು ಅಮೃತ ಶಿಲೆಯ ಪರ್ವತಗಳ ನಡುವೆ ಹರಿಯುತ್ತದೆ. ಇತಿಹಾಸ ಪ್ರಸಿದ್ಧಿ ಗಳಿಸಿಕೊಂಡ ಮಾರ್ಬಲ್ ಬೆಟ್ಟಗಳ ನಡುವೆ ನೌಕಾವಿಹಾರ ಮಾಡುವ ಸ್ಥಳವಾಗಿದೆ ಬೆಡಘಾಟ್. ನೈಸರ್ಗಿಕವಾಗಿ ರೂಪುಗೊಂಡ ಈ ಸ್ಥಳ ತನ್ನ ಸೌಂದರ್ಯದಿಂದ ಚೆಲುವಿನಿಂದ ಕೈಬೀಸಿ ಕರೆಯುತ್ತದೆ. ಇಲ್ಲಿಯ ನೌಕಾವಿಹಾರ ಅದ್ಭುತವಾದ ಅನುಭವವನ್ನು ನೀಡುತ್ತದೆ. ನರ್ಮದಾ ನದಿ ಮಧ್ಯ ಭಾರತದಲ್ಲಿ ಹರಿಯುತ್ತದೆ. ಇದು ಮಧ್ಯಪ್ರದೇಶ್ ಮತ್ತು ಗುಜರಾತ್ ರಾಜ್ಯಗಳ ಮೂಲಕ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ. ಭಾರತದ 5ನೆಯ ಅತಿದೊಡ್ಡ ನದಿ. ನರ್ಮದಾ ನದಿಗೆ ಧಾರ್ಮಿಕ ಮಹತ್ವವಿದೆ. ಗಂಗಾ ನದಿಗೆ ಹೋಲಿಸಲಾಗುತ್ತದೆ. ನರ್ಮದೆಯು ಶಿವ ಪಾರ್ವತಿಯರ ಬೆವರಿನಿಂದ ಜನಿಸಿದ ಕನ್ಯೆ ಎಂದು ಪುರಾಣದ ಕಥೆ ಹೇಳುತ್ತದೆ. ನರ್ಮದೆಯ ಕಥೆಯು ಸ್ಕಂದ, ಕೂರ್ಮ ಮತ್ತು ಮತ್ಸ್ಯ ಪುರಾಣಗಳಲ್ಲಿ ಕಂಡುಬರುತ್ತದೆ. ನರ್ಮದೆ ಹುಟ್ಟಿದ ನಂತರ ಎಲ್ಲ ದೇವತೆಗಳೂ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆಯಾಗಲು ಪ್ರಯತ್ನಿಸಿದರು, ಆದರೆ ವಿಫಲರಾಗುತ್ತಾರೆ. ಭಾರತೀಯರ ದೃಷ್ಟಿಯಲ್ಲಿ ನದಿ ಎಂದರೆ ಕೇವಲ ಹರಿಯುವ ನೀರಲ್ಲ, ಬಾಯಾರಿಕೆಯ ತಾಪವನ್ನು ನೀಗುವ ಜಲ ಮಾತ್ರವಲ್ಲ, ಜೀವ ನೀಡುವ ಶಕ್ತಿ. ಆದ್ದರಿಂದ ನದಿಯನ್ನು ದೇವತೆ ಎಂದು ಪೂಜಿಸುತ್ತೇವೆ. ನದಿ ದಡದಲ್ಲಿ ಪಿತೃದೇವತೆಗಳ ಕಾರ್ಯ ಮಾಡುತ್ತೇವೆ. ಮಧ್ಯಪ್ರದೇಶದ ಶಾಹ್ದೋಲ್ ಜಿಲ್ಲೆ ಅಮರಕಂಟಕ್ ಬೆಟ್ಟದ ನರ್ಮದಾ ಕುಂಡದಿಂದ ನರ್ಮದೆ ಉಗಮಿಸುತ್ತದೆ. ಈ ನದಿ ಸಾಗುವ ಹಾದಿಯಲ್ಲಿರುವ ಪ್ರತಿಯೊಂದು ಕ್ಷೇತ್ರವು ಪೌರಾಣಿಕ ಪಾತ್ರಗಳೊಂದಿಗೆ ಸಂಬಂಧ ಹೊಂದಿದೆ. ಈ ನದಿಯ ಮತ್ತೊಂದು ವೈಶಿಷ್ಟ್ಯವೆಂದರೆ ಶಿವಲಿಂಗವನ್ನು ಹೋಲುವ ಬಾಣಲಿಂಗಗಳು. ಆದ ಕಾರಣ ನರ್ಮದಾ ನದಿಯ ದಡದಲ್ಲಿ ಸ್ನಾನ ಯಾಗಗಳನ್ನು ಮಾಡುವುದರಿಂದ ವಿಶೇಷ ಫಲ ದೊರೆಯುತ್ತದೆ. ಅಮರಕಂಟಕ್ ನರ್ಮದಾ ನದಿಯ ಉಗಮ ಸ್ಥಾನ. ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ಜಂಕ್ಷನ್ ಆಗಿದೆ. ನರ್ಮದೆಯು ಅರಬ್ಬಿ ಸಮುದ್ರವನ್ನು ಸೇರುವ ಜಾಗ. ಗುಜರಾತ್ ರಾಜ್ಯದ ಭರೂಚ್ ಪ್ರದೇಶವಾಗಿದೆ. ಓಂಕಾರೇಶ್ವರಕ್ಕೆ ಭೇಟಿ ಕೊಟ್ಟರೆ ಮಾತ್ರ ಯಾತ್ರೆ ಪೂರ್ಣವಾಗುವುದಿಲ್ಲ. ನರ್ಮದಾ ನದಿ ಪರಿಕ್ರಮದ ಹೊರತು. ನರ್ಮದಾ ಪರಿಕ್ರಮ 2600 ಕಿಲೋಮೀಟರ್. ಅಮರಕಂಟಕ್ನಿಂದ ಗುಜರಾತ್ನ ಭರೂಚ್ವರೆಗೆ ಈ ಪರಿಕ್ರಮ ಸಾಗುತ್ತದೆ. ನೌಕಾವಿಹಾರ ಮಾಡುವ ಸಂದರ್ಭದಲ್ಲಿ ಆ ಮಾರ್ಬಲ್ ಮೌಂಟನ್ಗಳ ಮೇಲೆ ಸೂರ್ಯ ಕಿರಣ ಬಿದ್ದು ಪ್ರತಿಫಲಿಸುವಾಗ ಆ ನದಿಯ ಅಲೆಗಳ ಮೇಲೂ ಕೂಡ ಆ ಕೆಂಪನೆಯ ಬಂಗಾರದ ಬಣ್ಣ ಬರುತ್ತದೆ. ಅದು ನೋಡುಗರಿಗೆ ಮನಸ್ಸನ್ನು ಸೆಳೆಯುತ್ತದೆ. ಸೂಜಿಗಲ್ಲಿನಿಂದ ಆಕರ್ಷಣೆಗೊಳಗಾಗುವಂತೆ ಮಾಡುತ್ತದೆ. ಅಂತಹ ಒಂದು ನೈಸರ್ಗಿಕ ಚೆಲುವು ನಮ್ಮ ಕಣ್ಮುಂದೆ ಮೂಡುತ್ತಾ ಹೋಗುತ್ತದೆ. ಅದನ್ನು ನಾವು ಸವಿಯುತ್ತಾ ಹೋಗುತ್ತೇವೆ. ಇಲ್ಲಿನ ಮಕ್ಕಳು ಕೂಡ ಬಹಳ ಶೌರ್ಯವಂತರು. ನಾವು ಹೋಗ್ತಾ ಇರಬೇಕಾದ್ರೆ ಮೇಲಿನಿಂದ ಅಷ್ಟು ಆಳದ ತನಕ ಒಬ್ಬ ಹುಡುಗ ಜಂಪ್ ಮಾಡಿ ಬೀಳುವುದನ್ನು ಕೂಡ ನೀವೀಗ ಮುಂದಿನ ಭಾಗದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅಷ್ಟು ಎತ್ತರವಾದ ಪರ್ವತ ಶ್ರೇಣಿಗಳ ಮೇಲಿನಿಂದ ಆ ಮಗು ಕೆಳಗೆ ಜಂಪ್ ಮಾಡಿ ಸ್ವಿಮ್ ಮಾಡುವುದನ್ನು ಕೂಡ ನೋಡಿ ನಮಗೆ ಅಚ್ಚರಿಯ ಉಂಟಾಗುತ್ತದೆ, ಆಶ್ಚರ್ಯ ಕೂಡ ಉಂಟಾಗುತ್ತದೆ. ನೀವು ಕೂಡ ನೋಡಿ ಆ ಶೌರ್ಯವಂತನ ಒಂದು ಸಾಹಸವನ್ನು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.